ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಭೀಮ್ನ ಅಮಾವಾಸ್ಯೆ ವ್ರತನ ಹೇಗೆ ಮಾಡಿದೆ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು 9 ಮಂತ್ಸ್ ಪ್ರೆಗ್ನೆಂಟ್ ಇರೋದ್ರಿಂದ ಉಪವಾಸ ಎಲ್ಲ ಇದ್ದು ವ್ರತ ಮಾಡ್ತಿಲ್ಲ. ಸಿಂಪಲ್ಲಾಗಿ ಜೋಡಿ ದೀಪಗಳನ್ನ ಇಟ್ಟು ಶಿವ ಪಾರ್ವತಿನ ನೆನೆಸಿ ಗಣೇಶನ ಮೊದಲನೇ ಪೂಜೆ ಮಾಡಿ ನಮ್ಮ ಹಸ್ಬೆಂಡ್ ಅವ್ರ ಪಾದ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ, ನಮ್ಮ ಹಸ್ಬೆಂಡ್ ಅವ್ರ ಪಾಪ ಏನೂ ತಿಂದಿದ್ದಿಲ್ಲ. ನನಗೋಸ್ಕರ ಅವರೇ ವ್ರತ ಇಟ್ಟಿದ್ರು ಅಂತ ಅಂದ್ಕೊತೀನಿ. ಕಂಕಣನ ರೆಡಿ ಮಾಡಿದ್ದೆ. ದೇವ್ರಿಗೆ ಮಂಗಳಾರತಿ ಮತ್ತು ಪೂಜೆನ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರಿಗೆ ಪಾದ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಮೊದಲನೇದಾಗಿ ಅರ್ಶಿನ ಕುಂಕುಮ ಹೂವು ಇರೋ ತಟ್ಟೆನ ತಗೊಂಡು ಅವ್ರಿಗೆ ಕುಂಕುಮ ಹಚ್ಚಿ ಅವ್ರ ಕೈಯಾರೇ ನನ್ನ ಹಣೆಗೆ ಕೆನ್ನೆಗೆ ಅರ್ಶಿನ ಕುಂಕುಮ ಹಚ್ಚಿಸ್ಕೊಂಡೆ. ತಾಳಿ ಕೂಡ ಅವ್ರ ಕೈಯಲ್ಲೇ ಅರ್ಶಿನ ಕುಂಕುಮ ಹಚ್ಚಿಸ್ಕೊಂಡೆ. ಆಮೇಲೆ ತಟ್ಟೆಲಿರೋ ಹೂವನ್ನ ನಾನು ಮುಡಿಸಿ ಅಂತ ಅವ್ರಿಗೆ ಕೊಟ್ಟೆ. ಮುಡಿಸಿದ್ರು. ಕಂಕಣದ ಹೂವನ್ನ ತೊಗೊಂಡು ಅವ್ರ ಕೈಗೆ ನಾನು ಕಟ್ಟಿದೆ. ಅವ್ರ ಕೈಯಾರೇ ನನ್ನ ಕೈಗೆ ಕಟ್ಟಿಸ್ಕೊಂಡೆ. ಅಲ್ಲಿಂದ ನಮ್ಮ ಪೂಜೆ ವ್ರತ ಶುರು ಆಯಿತು ಅಂತ ಅರ್ಥ. ಶಿವು ನನಗೆ ಸ್ಟ್ರೈನ್ ಆಗಬಾರ್ದು ಅಂತ ಮಧ್ಯದಲ್ಲಿ ಮಾತಾಡಿಸ್ತಾ ಇದ್ದರು. ನಿಧಾನಕ್ಕೆ ಮಾಡು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ. ನಾನು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೆ. ಏನು ಗೊತ್ತಾ, ನಿಜ ಗರ್ಭಿಣಿಯರು, ತುಂಬು ಗರ್ಭಿಣಿಯರು ಈ ವ್ರತ ಅದೆಲ್ಲ ಪೂಜೆ ಎಲ್ಲ ಮಾಡಬಾರ್ದು. ಯಾಕಂದರೆ ಉಪವಾಸ ಇರೋಕ್ಕಾಗಲ್ಲ, ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಇಂಪಾರ್ಟೆಂಟಾಗಿ ಹೇಳ್ತಾರೆ. ಹೌದು, ಸ್ಟ್ರೈನ್ ಮಾಡ್ಕೋಬಾರ್ದು. ಆದರೆ ನನಗೆ ಮನಸ್ಸು ಒಪ್ಪಿಲ್ಲ. ಅದಕ್ಕೋಸ್ಕರ ಪೂಜೆ ಮಾಡೋಣ, ಈ ವ್ರತನ ಕಂಪ್ಲೀಟ್ ಮಾಡೋಣ. ಇದು 2ನೇ ವರ್ಷದಿಂದ ಕಂಪ್ಲೀಟ್ ಮಾಡಿದೆ. ಕಂಕಣ ಆದಮೇಲೆ ನಾನು ನಿಧಾನ ಕೆಳಗೆ ಕೂತ್ಕೊಂಡು ತಟ್ಟೆನ ತೊಗೊಂಡು ಅವ್ರ ಕಾಲನ್ನ ಪನ್ನೀರಿಂದ ಕ್ಲೀನ್ ಮಾಡಿದೆ. ಹಿಮ್ಮಡಿ ಎಲ್ಲ ತೊಳಿಬೇಕು, ಎಲ್ಲೂ ಸ್ವಲ್ಪನೂ ನೆನೆದಿರಂಗೆ ಬಿಡಬಾರ್ದು. ನೀಟಾಗಿ ತೊಳ್ಕೊಂಡ್ಮೇಲೆ ಅರ್ಶಿನ ಕುಂಕುಮ ತಟ್ಟೆ ತೊಗೊಂಡು ಅರ್ಶಿನ ಕುಂಕುಮ ಹಚ್ಚಿದೆ. ಅದಾದಮೇಲೆ ಹೂವನ್ನ ಸಮರ್ಪಿಸಿದೆ. ಹೂವು ಇಟ್ಟಾದಮೇಲೆ ಗಂಧದ ಕಡ್ಡಿ ತೊಗೊಂಡೆ. ಗಂಧದ ಕಡ್ಡಿನ ಹಚ್ಚಿ ಪೂಜೆ ಮಾಡಿದೆ. ಶಿವು ಅವರು ಕ್ಯಾಮ್ರಾಗೆ ಪೋಸ್ ಕೊಡ್ತಾಯಿದ್ರು. ಕ್ಯಾಮ್ರಾಮ್ಯಾನ್ ಯಾರಂತ ಗೊತ್ತಾ, ನನ್ನ ತಂಗಿರು ಇಬ್ಬರು ಬಂದಿದ್ದರು ಪೂಜೆಗೆ. ಪೂಜೆ ಮುಗಿಸ್ಕೊಂಡು ಹೋಗಲಿ ಅಂತ ನಾನು ಅಂದ್ಕೊಂಡೆ. ಅವ್ರ ಹತ್ರ ಮಾತಾಡಿಕೊಂಡು ಅವ್ರು ನಗಿಸ್ಕೊಂಡು ನಿಧಾನಕ್ಕೆ ಪೂಜೆ ಮಾಡು ಅಂತ ಅವರು ನನಗೆ ಗೈಡ್ ಮಾಡ್ತಾಯಿದ್ರು. ನೋಡಪ್ಪ ಎಷ್ಟು ಬೇಗ ಬೆಳೆದ್ಬಿಟ್ರೆ ನನಗೂ ಗೈಡ್ ಮಾಡ್ತಾರೆ ಅಂತ ನಗ್ತಾಯಿದ್ದೆ. ಅದಾದಮೇಲೆ ಮಂಗಳಾರತಿ ತಟ್ಟೆ ತೊಗೊಂಡು ಕರ್ಪೂರ ಹಾಕಿ ಅವ್ರಿಗೆ, ಅವ್ರ ಪಾದಕ್ಕೆ ಮತ್ತು ಅವ್ರಿಗೆ ಪೂಜೆ ಮಾಡಿದೆ. ಆಮೇಲೆ ಜೋಡಿ ದೀಪಗಳಲ್ಲಿ ಅರಿಶಿನ ಸುಣ್ಣ ನೀರು ಹಾಕಿರ್ತೀವಲ್ಲ ದೃಷ್ಟಿ ಹೋಗಲಿ ಅಂತ, ಅದನ್ನು ಹಾಕಿ ಬಲ ಹುಬ್ಬು ಕಡೆ ಅದು ಆ ನೀರನ್ನ ಹಚ್ಚಿದೆ. ಅದಾದಮೇಲೆ ಅವ್ರ ಹತ್ರ ಆಶೀರ್ವಾದ ತೊಗೊಳ್ಳೋ ಸಮಯ. ನಿಧಾನಕ್ಕೆ ಬಗ್ಗು ಅಂತ ಹೇಳ್ತಾರೆ. ನಿಧಾನಕ್ಕೆ ಬಗ್ಗೆ ಆಶೀರ್ವಾದ ತೊಗೊಂಡೆ. ಅಕ್ಷತೆ ಕಾಳು ಕೊಡು ಅಂತ ಅವರೇ ಕೇಳಿ ಅಕ್ಷತೆ ಹಾಕಿದ್ರು. ನೀನು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಿದ್ರು. ಅಷ್ಟೇ ಸಾಕಾಗಿತ್ತು ನನಗೆ. ಆಮೇಲೆ ಅವ್ರಿಗಂತ ಸ್ವೀಟ್ ಅಂತ ಜಾಮೂನ್ ಮಾಡಿದ್ದೆ. ದೇವ್ರಿಗಂತ ನೈವೇದ್ಯ ಬೇರೆ ಮಾಡಿದ್ದೆ. ಅವ್ರಿಗೆ ಜಾಮೂನ್ ಇಷ್ಟ ಆಯಿತು. ಅದ್ರಲ್ಲಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರಿಗೆ ನಾನು ತಿನ್ನಿಸಿ ಅವ್ರು ನನಗೆ ತಿನ್ನಿಸಿದ್ಮೇಲೆ ಒಂದು 2-3 ಕ್ಲಿಪ್ ಫೋಟೋ ತೊಗೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.